everyone, welcome back to the channel. How do you like my last Mangaluru videos? ನೋಡಿಲ್ಲ ಅಂತಂದರೆ ಹೋಗಿ ವಾಪಸ್ ನೋಡಿ. ಇವತ್ತು ನ್ಯೂ ಡೇ, ಫ್ರೈಡೇ. ಇನ್ನೂ ಒಂದು ಅದೇ ಥರ ಅದ್ಭುತ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ದ್ಯಾಟ್ ಈಸ್ ಇನ್ ಕಣ್ಣೂರು. ಈ ಟೈಮಲ್ಲಿ ಹೇಗೆ ಅಂತಂದರೆ ಎಸ್ಪೆಷಲಿ ಜಾನ್ ಫೆಬ್ ಮಾರ್ಚ್ ತಿಂಗಳಲ್ಲಿ ಈ ಥರ ತುಂಬ ದೈವಾರಾಧನೆ ಎಲ್ಲ ನಡೆಯುತ್ತೆ. ಸೊ ಅದೇ ದೈವಾರಾಧನೆ ನೋಡೋಕ್ಕೆ ನಮ್ಮ ತುಳುನಾಡಿಗೆ ಹೋಗಿದ್ದೆ. ಇವಾಗ ಕೇರಳಕ್ಕೆ ಥೇಯಮ್ ಎಲ್ಲ ಕೇಳಿದ್ದೀರಲ್ಲ. ಸೊ ಅದನ್ನು ಇವತ್ತು ನೈಟ್ ಆಗ್ತಾಯಿದೆ, ನೋಡೋಣ ಅಂತ ಮಧ್ಯಾಹ್ನ ಹೊರಟು ಇವಾಗ ಆಲ್ಮೋಸ್ಟ್ ನಾವು ಹುಣಸೂರು ಹತ್ರ ಇದ್ದೀವಿ. ಸೊ ಇನ್ನೂ 6 ಅವರ್ ಜರ್ನಿ ಇದೆ. ಲೆಟ್ಸ್ ರೈಡ್ ಇಟ್ ಔಟ್. ನೋಡಿ, ಬೇಗ ಹೊರಟಿಲ್ಲ ಅಂತ ಫ್ರ್ಯಾಂಕ್ಲಿನ್ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ನಾಟ್ ಅ ಸೋಲೋ ರೈಡ್. ನಾವು ಆ್ಯಕ್ಚುಲಿ 5 ಜನ ಇದ್ದೀವಿ. ನಾನು ಫ್ರ್ಯಾಂಕ್ಲಿನ್ ಬೆಂಗಳೂರಿಂದ ಹೋಗ್ತಾ ಇದ್ದೀವಿ. ಇನ್ನು ಇಬ್ಬರು ಬೆಂಗಳೂರಿಂದ ಆಲ್ರೆಡಿ ಬೆಳಿಗ್ಗೆನೇ ಹೊರಟಿದ್ದಾರೆ, ನಾವು ಲೇಟ್ ಆಯ್ತಂತ. ಆಮೇಲೆ ಒಬ್ಬರು ಮಂಗಳೂರಿಂದ ಬರ್ತಾ ಇದ್ದಾರೆ. ಸೊ ಎಲ್ಲ ವಿ ಆರ್ ಗೆಟಿಂಗ್ ಟುಗೆದರ್ ದೇರ್ ಟು ಸಿ ದ ಥೇಯಮ್. ಲೆಟ್ಸ್ ಸಿ ಹೌ ಇಟ್ ಈಸ್ ಗೋಯಿಂಗ್ ಟು ಬಿ. ಸೇ ಹಾಯ್ ಫ್ರ್ಯಾಂಕ್ಲಿನ್. ಇಷ್ಟು ತನಕ ಬಿಸಿಲು ಕಿತ್ತಾಡ್ಕೊಂಡು ಇದ್ದಿದ್ದರಿಂದ ವಿಡಿಯೋ ಆನ್ ಮಾಡೋಕ್ಕೂ ಹೋಗಿಲ್ಲ, ಹಾಳಾಗೋಗ್ಲಿ ಅಂತ. ಯಾವ ಕಡೆ? ಇಲ್ಲಿ ಒಂದು ಏನಿದು ಬೇದರೆ ಕಿಚನ್ ಅಂತ ಇದೆ. ಮನೆ ಮಸಾಲ, ಹೋಮ್ಲಿ ಫುಡ್ ದೇ ವಿಲ್ ಪ್ರಿಪೇರ್. ಹಾಗಾಗಿ ಮಧ್ಯಾಹ್ನದಿಂದ ಊಟ ಮಾಡಿರಲಿಲ್ಲ. ಸೊ ಸನ್ಸೆಟ್ ಟೈಮ್ ಕೂಡ 12 ಗಂಟೆಗೆ ಹೊರಟು 6 ಗಂಟೆಗೆ ಇಲ್ಲಿ ತನಕ ಬಂದಿದ್ದೀವಿ. ಆ್ಯಂಡ್ ದೆನ್ ಅ ಬ್ಯೂಟಿಫುಲ್ ಸನ್ಸೆಟ್ ಈಸ್ ಆಲ್ಸೋ ಅಹೆಡ್ ಆಫ್ ಇಟ್. ಜನಗಳಿಗೆ ಪೇಷನ್ಸ್ ಇಲ್ಲ, ಪಿ 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 ಅಂತ ಅವರ ನಡ್ಕೊಂಡು ಬರ್ತಾ ಇದ್ದಾರೆ. ಇದು ವೇಸ್. ನಮ್ಮ ಈವೆಂಟ್ ಇವತ್ತು ಒಂದು ದೇವಸ್ಥಾನದಲ್ಲಿರೋದು, ಅಲ್ಲಿ 12 ಗಂಟೆಗೆ ಶುರು ಆಗುತ್ತೆ. ಹಾಗಾಗಿ ನಾವು ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದ ಬೆಸ್ಟ್ ಕ್ಯಾಚ್ ಈಸ್ ಬೆಳಿಗ್ಗೆ 2 ಗಂಟೆ 3 ಗಂಟೆವರೆಗೂ ಇವೆಂಟ್ ನಡೆಯುತ್ತೆ. ಅದನ್ನು ಮುಗಿಸ್ಕೊಂಡು 4 ಅವರ್ ನಿದ್ದೆ ಹೊಡೆದು ಮತ್ತೆ ಬೆಂಗಳೂರಿಗೆ ನಾಳೆನೇ ವಾಪಸ್ಸು. ಸೊ ದಿಸ್ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ಅ ಬ್ಯೂಟಿಫುಲ್ ಮೆಮೊರೇಬಲ್ ಜರ್ನಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಸಿಕ್ಕಾಬಟ್ಟೆ ಸೆಕೆ ಇತ್ತು ಇದುವರೆಗೂ. ಹಂಗೋ ಹಿಂಗೋ ತಳ್ಕೊಂಡು ಬಂದಿದ್ದೀವಿ. ಇನ್ನು ನೆಕ್ಸ್ಟು ಐ ಥಿಂಕ್ ದ ವೆದರ್ ಈಸ್ ಗೋಯಿಂಗ್ ಟು ಬಿ ಪ್ಲೆಸೆಂಟ್ ಗೈಸ್. ಬನ್ನಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ಈ ದೈವಾರಾಧನೆ ಎಲ್ಲ ಏನು ನಡೆಯುತ್ತಲ್ಲ, ಇದೆಲ್ಲ ನಿನ್ನೆ ಮೊನ್ನೆದು ಕಲ್ಚರ್ ಅಲ್ಲ. ಇಟ್ ಹ್ಯಾಸ್ ಕಮ್ ಫ್ರಮ್ ಜನರೇಷನ್ಸ್ ಟುಗೆದರ್. ನೀವು ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಎಂಥ ಡಿಸಾಸ್ಟರ್ ಆಗಿಬಿಡ್ತು ಅಂತ. ನನಗೆ ಫುಲ್ಲು ಮೀಟ್ ಔಟ್ ಆಗಿ ಎದುರುಕೊಂಡು ಅಳೋದೊಂದು ಬಾಕಿ, ಆ ಲೆವೆಲ್ಲಿಗೆ ಆಗಿತ್ತು. ಬಟ್ ಮೆಸ್ಮರೈಸಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಒಳ್ಳೆ ಸನ್ಸೆಟ್ ನೋಡಿ ಇಲ್ಲಿ. ಅಪ್ಪ ಬೆಳಿಗ್ಗೆಯಿಂದನೂ ಬೆವುತ್ಕೊಂಡು ಓಡಿಸ್ಕೊಂಡು ಗಾಡಿ ಬಂದಿದ್ದಕ್ಕೂ ಒಂಥರ ಖುಷಿ ಆಗ್ತಾಯಿದೆ. ಇವಾಗ ಅನಿಸ್ತಾ ಇದೆ.
ಎಷ್ಟೋ ದಿನ ಆಗೋಗಿತ್ತು ನೈಟ್ ರೈಡ್ ಮಾಡಿ. ಇವಾಗ ದ ಟಾರ್ಗೆಟ್ ಈಸ್ ಇನ್ನು 15 ಮಿನಿಟ್ಸಲ್ಲಿ ನಾವು ಇದನ್ನು ದಾಟಬೇಕು. ಇವಾಗ ನೆಕ್ಸ್ಟು ಫಾರೆಸ್ಟ್ ಏರಿಯಾ ಸಿಗುತ್ತೆ. ಫಾರೆಸ್ಟ್ ದಾಟಿ ಆ ಕಡೆ ವಿರಾಜಪೇಟೆ ದಾಟಿದ ಕೂಡಲೇ ಇಟ್ ಈಸ್ ಕೇರಳ. ಲೆಟ್ಸ್ ಹಿಟ್ ಇಟ್. ಕೆಲಸ ಮುಗಿಸ್ಕೊಂಡು ಈಗ ಮನೆ ಕಡೆ ಬರ್ತಾ ಇದ್ದಾರೆ. ನಮಗೆ ನೋಡಿ ವೀಕೆಂಡು ಅದು ಇದು ಅಂತ ಏನೇನೋ ಇರುತ್ತೆ. ಬಟ್ ಪಾಪ ಅವ್ರುಗಳಿಗೆ ವೀಕೆಂಡು ಇರಲ್ಲ, ಏನೂ ಇರಲ್ಲ. ಶನಿವಾರ ಭಾನುವಾರ ಎಲ್ಲ ವಾರನೂ ಕೆಲಸನೇ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನಕ್ಕೆ ಸುಸ್ವಾಗತ. ನಾಗರಹೊಳೆ ಹುಲಿ ಸಂರಕ್ಷಣಾ ಸಮಥಿಂಗ್ ಬರೆದಿದ್ರು. ವಾವ್, ಜಸ್ಟ್ ಲುಕ್ ಅಟ್ ದಿಸ್. ಈ ಕಡೆ ಫುಲ್ಲು ಆನೆಗಳಿದೆ, ಬಟ್ ಇಲ್ಲಿಂದ ನಾನು ನೋಡೋಕ್ಕೆ ಜಾಗ ಇಲ್ಲ. ಇಲ್ಲೇ ಇದೆಯಲ್ಲ ಆನೆ, ನೋಡೋಕೆ ಮಾತ್ರ ಒಂಥರ ಖುಷಿ ಅಲ್ಲ. ನನಗೆ ಚಿಕ್ಕ ವಯಸ್ಸಲ್ಲಿ ಎಷ್ಟು ಖುಷಿ ಆಗೋದು ಅಷ್ಟೇ ಖುಷಿ ಆಗುತ್ತೆ ಇವಾಗ. ಬಟ್ ಹಿಂಗೆ ರೋಡಲ್ಲಿ ಹೋಗುವಾಗೆಲ್ಲ ವೈಲ್ಡ್ ಎಲಿಫೆಂಟ್ ಏನಾದರೂ ಬಂದುಬಿಟ್ರೆ ಅಷ್ಟೇ ಭಯ ಆಗತ್ತೆ. ಗಂಟೆ ಇವಾಗ 7 ಆಗಿದೆ. ಈಗ ತಾನೇ ವಿರಾಜಪೇಟೆ ಎಲ್ಲ ದಾಟಿ ಮುಂದೆ ಹೋಗ್ತಾ ಇದ್ದೀವಿ. ನೋಡಿ ಎಂಥ ಕಗ್ಗತ್ಲು. ನಮ್ಮ ಬಾಡಿ ಹೇಗೆ ಡಿಸೈನ್ ಆಗಿರುತ್ತೆ ಅಂದರೆ ಇಟ್ಸ್ ಲೈಕ್ ಸಡನ್ನಾಗಿ ಏನಕ್ಕೂ ಅಡ್ಜಸ್ಟ್ ಆಗೋಕ್ಕಾಗಲ್ಲ. ಬೆಂಗಳೂರಿಂದ ಆಲ್ಮೋಸ್ಟ್ ಇಲ್ಲಿವರೆಗೂ ಫುಲ್ಲು ಬೆವ್ತ್ಕೊಂಡು ಸೆಕೆಯಲ್ಲಿ ಗಾಡಿ ಓಡಿಸಿದ್ವಿ. ಇಲ್ಲಿ ಬರ್ತಾ ಇದ್ದಂಗೆ ಸ್ಲೈಟಾಗಿ ಥಂಡಿ ಶುರುವಾಯಿತು. ಈಗ ಸ್ವಲ್ಪ ಜಾಸ್ತಿನೇ ಆಗಿದೆ. ಇಮಿಡಿಯೇಟಾಗಿ ನನಗೆ ಮೂಗು ಕಟ್ಟಿದೆ. ಆವಾಗಲಿಂದನೂ ಬೇಡ ಕಣೋ ಅಂದ್ರೂ ಆ್ಯಕ್ಷು ಅಂತ ಬರ್ತಾಯಿದೆ. ನೆಟ್ವರ್ಕ್ ಇಲ್ವಾ ಇಲ್ಲಿ? ಜಿಯೋನು ಗೊತ್ತಾಗಲ್ವಾ?
ಯೋಚನೆ ಮಾಡ್ತಿದ್ವಿ 70 ಕಿಲೋಮೀಟರ್ಸಿಗೆ ಇದು ಯಾಕೆ ಗುರು 2.5 ಗಂಟೆ ತೋರಿಸ್ತಿದೆಯಲ್ಲ ಅಂತ. ಇದಕ್ಕೆ ರೋಡೇ ಇಲ್ಲ ಇಲ್ಲಿ. ಹೊಸ ರೋಡ್ ಮಾಡೋಕ್ಕೋ ಏನೋ ಗೊತ್ತಿಲ್ಲ, ಪೂರ್ತಿ ರೋಡ್ ಆಗದ್ ಬಿಟ್ಟಿದ್ದಾರೆ. ಆರ್ಸಲೇ ಎನಿಥಿಂಗ್ ಯು ಕ್ಯಾನ್ ಡೂ, ಧೂಳು ಕುಡಿಯೋದು ಮಾತ್ರ ಆಗಲ್ಲ. ಕಾಣಿಸ್ತಾನೆ ಇಲ್ವಲ್ಲ ಗುರು. ವಾಟ್ ಈಸ್ ದಿಸ್ ರೋಡ್? ಫುಲ್ ಕರ್ವಿ ರೋಡನ್ನ ಕೆರೆದಿಟ್ಬಿಟ್ಟಿದ್ದಾರೆ. ಜಲ್ಲಿಕಲ್ಲು ರೋಡು, ಜಲ್ಲಿಕಲ್ಲು ರೋಡು. It's my life, it's now or never. I ain't gonna live forever. I just wanna feel that I'm alive. ಒಂದೊಂದು ಸಣ್ಣ ಊರು ಬರ್ತಿದ್ದಂಗೂ ಆಹಾ ಪರೋಟ ಘಮ 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 ಅಂತ ಇದೆ. ಹಶ್ವು ಇಲ್ಲ ಅಂದ್ರೂ ಹಶ್ವು ಆಗ್ತಾ ಇದೆ. ಕೇರಳಗೆ ಬರ್ತಿದ್ದಂಗೆ ನಮಗೆ ಸಿಕ್ಕಿದ್ದು ಸಾಂಗ್ ಕೇಳಿಸ್ತಿದ್ಯಾ? ಆಡಿಸಿ ನೋಡು ಬೀಳಿಸಿನು. ಅಪ್ಪಿತಪ್ಪಿ ಏನಾದರೂ ಇಲ್ಲಿ ನಿಲ್ಲಿಸ್ಬೋದಾ? ಅಪ್ಪಿತಪ್ಪಿ ಏನಾದರೂ ಕರ್ನಾಟಕಕ್ಕೆ ಬಂದ್ವಾ? ಅಲ್ಲ, ಇದ್ದಾರೆ ಕರ್ನಾಟಕ ಕ್ರೌಡ್ ಇದ್ದಾರೆ ಒಳಗೆ. ಆಡಿಸಿ ನೋಡು ಬೀಳಿಸಿ ನೋಡು ಬರ್ತಾ ಇದೆಯಲ್ಲ. ಹಲೋ ಗೈಸ್, ಫೈನಲಿ ಇಲ್ಲಿ ಥೇಯಮ್ ನಡೀತಾ ಇದೆಯಲ್ಲ, ಅಲ್ಲಿ ಆ ಜಾಗಕ್ಕೆ ಬಂದಿದ್ದೀವಿ ನಾವು. ಇನ್ನು ಇವಾಗ ಇಲ್ಲಿ ಅಲ್ಲೋಡಿ, ನೀವು ಅವ್ರನ್ನ ನೋಡಿದರೆ ಮೇಕಪ್ ಎಲ್ಲ ಇವಾಗ ಹಾಕ್ತಾ ಇದ್ದಾರೆ. ಐ ಆಮ್ ಸೋ ಎಕ್ಸೈಟೆಡ್. ಇಲ್ಲಿ ಒಂದು 2-3 ಜನ ಬೆಂಗಳೂರವ್ರು ಸಿಕ್ಕಿದ್ರು. ಸೊ ಅವರು ಕೂಡ ಹೇಳ್ತಾಯಿದ್ರು ಇಲ್ಲಿಂದ ಹೋಗಬೇಡಿ, ಯಾಕೆ ಅಂತಂದರೆ ತುಂಬ ರಶ್ ಆಗಿಬಿಡತ್ತೆ. ಸೊ 1-2 ಆ ಥರ ನಡೀತಾನೆ ಇರುತ್ತೆ. ಆ್ಯಂಡ್ ದೆನ್ ಬೆಳಗಿನ ಜಾವ 3 ಗಂಟೆ 4 ಇಲ್ಲ 5 ಗಂಟೆ ಅಷ್ಟೊತ್ತಿಗೆ ಮೇನ್ ಇವೆಂಟ್ ಆಗೋದು ಅಂತ. ಹಾಗಾಗಿ ನಾವು ಆ ಕಡೆ ಈ ಕಡೆ ಎಲ್ಲೂ ಹೋಗ್ತಾ ಇಲ್ಲ ಇವಾಗ. ಒಳಗಡೆ ಬಿಡೋಲ್ವಂತೆ, ಕಾಂಪೌಂಡ್ ಮಾಡಿದ್ದಾರೆ. ಕಾಂಪೌಂಡಿಂದ ಒಳಗಡೆ ಅವರು ಬಿಡೋದಿಲ್ಲ. ಹಾಗಾಗಿ ಫುಲ್ ನೈಟ್ ಇಟ್ ಈಸ್ ಗೋಯಿಂಗ್ ಟು ಬಿ ಸ್ಟ್ಯಾಂಡಿಂಗ್ ನೈಟ್. ಹೇಗಿರುತ್ತೆ ಅಂತ ಕಮ್ ಲೆಟ್ಸ್ ಸಿ.
ವಾವ್, ಫೈನಲಿ ಆಫ್ಟರ್ 8 so long hours of journey, ಹಾಗೋ ಹೀಗೋ ಐ ಹ್ಯಾವ್ ರೀಚ್ ದ ಥೇಯಮ್. ಸೊ ಇವಾಗ ಒಂದು ಸಣ್ಣ ಗ್ಲಿಮ್ಸ್ ಹಾಕಿದ್ದೆ ಇದ್ರ ಹಿಂದೆ. ಸೊ that is just a trailer. You're going to see a lot many things. If you want to see, leave a comment how soon you want to. I'll put up the next video as soon as possible. ಇಲ್ಲಿವರೆಗೂ ನೀವು ನೋಡಿದರೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ಕೀಪ್ ವಾಚಿಂಗ್ ಫಾರ್ ಸಚ್ ಮೋರ್ ಅಮೇಝಿಂಗ್ ಟ್ರಾವೆಲ್ motor vlog videos. ನಿಮ್ಮ ಚೇಸಿಂಗ್ ರೋಡ್. ಬಾಯ್.